ಬಾಗಲಕೋಟೆ ಜಿಲ್ಲಾಡಳಿತ ಭವನ ಎದುರು ನಡೆಯುತ್ತಿರುವ ಸಂತ್ರಸ್ತರ ಹೋರಾಟ 10ನೆಯ ದಿನಕ್ಕೆ ಕಾಲೇರಿಸಿದ್ದು, ಶ್ರೀಶೈಲಂ ಜಗದ್ಗುರು ಚನ್ನಸಿದ್ದರಾಮ ಶ್ರೀಗಳು ಭೇಟಿ ನೀಡಿ ಬೆಂಬಲ ಸೂಚಿಸಿದ್ದಾರೆ. ವಿವಿಧ ಸ್ವಾಮೀಜಿಗಳ ನೇತೃತ್ವದಲ್ಲಿ ವೇದಿಕೆಗೆ ಆಗಮಿಸಿ ಹೋರಾಟದಲ್ಲಿ ಸಂತ್ರಸ್ತರ ಪರವಾಗಿ ಇರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಶ್ರೀಶೈಲ ಜಗದ್ಗುರುಗಳು ಒಬ್ಬರೇ ಬಂದಿದ್ದಾರೆ ಅಂತ ಅಲ್ಲ, ಪಂಚಪೀಠಗಳ ಪರವಾಗಿ ನಾನು ಬಂದಿದ್ದೇನೆ. ಪಂಚಪೀಠಾಧಿಪತಿಗಳ ಬೆಂಬಲ ಸಂತ್ರಸ್ತರ ಹೋರಾಟಕ್ಕೆ ಇದೆ. ಯಾವುದೇ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಮುಗಿಸಬೇಕು. ಅಂದು ಪೂರ್ಣಗೊಂಡಿದ್ರೆ ಕಡಿಮೆ ಅನುದಾನದಲ್ಲಿ ಇಂದು ಮುಗಿಯುತ್ತಿತ್ತು. ಆ ಯೋಜನೆಗಳಿಗೆ ಇಂದು ಅನುದಾನ ವ್ಯಯ ಮಾಡಬೇಕಾಗಿದೆ. ಬಹಳಷ್ಟು ನೋವಿನಿಂದ ಹೇಳಬಹುದಾದ ಸಂಗತಿ ಎಂದರೆ, ಸರ್ಕಾರಗಳು ದಕ್ಷಿಣ ಭಾಗಕ್ಕೆ ಕೊಟ್ಟ ಒಲವು ಉತ್ತರ ಕರ್ನಾಟಕಕ್ಕೆ ಕೊಡುತ್ತಿಲ್ಲ. ಸರ್ಕಾರಗಳ ವಿರುದ್ಧ ಉತ್ತರ ಕರ್ನಾಟಕದ ಜನತೆಯಲ್ಲಿ ಆಕ್ರೋಶ ಹೆಚ್ಚಿಸುತ್ತಿದೆ ಎಂದು ಶ್ರೀಗಳು ಹೇಳಿದರು. 1963ರಲ್ಲಿ ಕೇವಲ 500 ಚಿಲ್ಲರೆ ಕೋಟಿ ಬಜೆಟ್ನಲ್ಲಿ ಪೂರ್ಣಗೊಳ್ಳಬೇಕಾಗಿರುವಂತಹ ಆಲ್ಮಟ್ಟಿ ಯೋಜನೆ ಇವತ್ತು ವಿಳಂಬ ನೀತಿಗೆ ಬಲಿಯಾಗಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಕೇಳಿದರೆ, ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಈ ಯೋಜನೆ ಪೂರ್ಣಗೊಳ್ಳದ ಹಂತವನ್ನು ತಲುಪಿದೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯ, ಅಲಕ್ಷ್ಯ ಮತ್ತು ವಿಳಂಬ ನೀತಿ. ಪಕ್ಷ ಈ ಪಕ್ಷ ಅಂತೇನು ನಾವು ಹೇಳಂಗಿಲ್ಲ. ಬಹುತೇಕ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಈ ಕಡೆ ಅಲಕ್ಷ್ಯ ಮಾಡಿದ ಪರಿಣಾಮವೇ ಇವತ್ತು ಈ ಹೋರಾಟದ ಹಂತವನ್ನು ನಾವು ನೋಡಬೇಕಾಗಿ ಬಂದಿದೆ. ಬಹಳಷ್ಟು ನೋವಿನಿಂದ ಹೇಳಬೇಕಾಗಿರುವಂಥ ಸಂಗತಿ ಏನು ಅಂದ್ರೆ, ಬಹುತೇಕ ಎಲ್ಲ ಸರ್ಕಾರಗಳು ದಕ್ಷಿಣ ಕರ್ನಾಟಕಕ್ಕೆ ಕೊಡುವಷ್ಟು ಒಲವನ್ನ, ಆದ್ಯತೆಯನ್ನ ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಕೂಗು ಕೂಡ ಮಧ್ಯ ಮಧ್ಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರದ ಈ ನಿಲುವು ಸರಿಯಲ್ಲ. ಯಾವುದೇ ಭಾಗ ಇರಲಿ, ಯಾವುದೇ ಜಿಲ್ಲೆ ಇರಲಿ, ಬಂದಿರುವಂತಹ ಆದಾಯ ಸಮಸಮನಾಗಿ ಹಂಚಿಕೆ ಆಗಬೇಕು. ಎಲ್ಲರಿಗೂ ಸರಿಯಾದ ನ್ಯಾಯ ದೊರೆಯಬೇಕು. ವೀರಶೈವ ಲಿಂಗಾಯತ ಪಂಚಮಸಾಲಿ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏನೇ ಬರಲಿ. ಪಂಚಮಸಾಲಿ ಸಮಾಜದವರ ಮೇಲೆ ದೌರ್ಜನ್ಯ ಖಂಡಿಸಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಬಾಗಲಕೋಟೆ ನಗರದ ಹೊರವಲಯದ ಸಿರೂರು ಅಗಸಿಯಿಂದ ಸಂಗಮ ಕ್ರಾಸ್ವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೀಸಲಾತಿ ಹೋರಾಟದ ಸಮಯದಲ್ಲಿ ವಿನಾಕಾರಣ ಸರ್ಕಾರ ಸ್ವಾಮೀಜಿಗಳ ಮೇಲೆ ದೌರ್ಜನ್ಯ ಮಾಡಿದೆ. ನಮ್ಮ ಸಮಾಜದ ಮುಖಂಡರು ಹಾಗೂ ಸ್ವಾಮೀಜಿ ಮೇಲೆ ಮೊಕದ್ದಮೆ ದಾಖಲಿಸಲಾಗಿದೆ. ಅಧಿವೇಶನ ಮುಗಿಯುವ ಒಳಗೆ ದಾಖಲಾಗಿರುವ ಮೊಕದ್ದಮೆ ಸರ್ಕಾರ ಹಿಂದಕ್ಕೆ ಪಡೆಯಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು. ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆಯ ಸ್ಥಾನಮಾನ ಇದೆ. ಇವತ್ತೇನು ನಿನ್ನೆ FIR ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ. ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗಿದ್ರೊಳಗಾಗೇ ಅದನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ಬರುವಂಥ ದಿವಸದಲ್ಲಿ ಇವತ್ತೇನು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ, ಬರುವಂಥ ದಿವಸದಲ್ಲಿ ಇದಕ್ಕಿಂತ ಉಗ್ರವಾಗಿರುವಂಥ ಹೋರಾಟ ಮಾಡ್ತೀವಿ. ಆಗುವಂಥ ಅನಾಹುತಗಳಿಗೆ ನಿಮ್ಮ ಕಾಂಗ್ರೆಸ್ಸಿನ ಸರ್ಕಾರನೇ ಅದಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಬರುವಂಥದಕ್ಕೆಲ್ಲ ತೊಂದರೆಗಳಿಗೆ ನೀವೇ ಹೊಣೆಗಾರರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ಡಿಸೆಂಬರ್ 21, 22, 23ನೇ ದಿನಾಂಕದಂದು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ತಮ್ಮನ್ನೆಲ್ಲ ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನವನ್ನು ಮಾಡಿದ್ದೇವೆ.
ಡಿಸೆಂಬರ್ 21ರಿಂದ 23ರವರೆಗೆ ತೋಟಗಾರಿಕೆ ಮೇಳ ಆಯೋಜನೆ ಮಾಡಲಾಗಿದೆ ಎಂದು ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ತಿಳಿಸಿದ್ದಾರೆ. ಅವರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಮೇಳ ನಡೆಸಲಾಗುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಇತರ ಗಣ್ಯರನ್ನು ಆಹ್ವಾನ ಮಾಡಲಾಗಿದೆ. 3 ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ವಿವಿಧ ಬಗೆಯ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ತಿಳಿಸಿದ್ದಾರೆ. ಕೃಷಿ ಸಂಬಂಧಪಟ್ಟಂಥ ಸಂಶೋಧನಾ ಕೇಂದ್ರಗಳಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಳಿಗಳು, ತಾಂತ್ರಿಕತೆಗಳು ಮತ್ತು ಪರಿಕರಗಳ ಬಗ್ಗೆ ಹಾಗೂ ನಾವು ಏನು ಪ್ರೈವೇಟ್ ಕಂಪ್ನಿಗಳಲ್ಲಿ ಈ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳು ಮತ್ತು ಇತರ ಸಂಶೋಧನಾ ಕೇಂದ್ರಗಳಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳು ಮತ್ತು ಪ್ರೈವೇಟ್ ಕಂಪ್ನಿಗಳೆಲ್ಲ ಮಾಡಿರ್ತಕ್ಕಂಥ ತಾಂತ್ರಿಕತೆಗಳನ್ನು ಅವರಿಗೆ ಬದಲಾವಣೆಯನ್ನು ತರಲಿಕ್ಕೆ ಈಗೇನು ಅವರ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಬದಲಾವಣೆಯನ್ನು ತಂದು ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ತೋಟಗಾರಿಕಾ ಮೇಳವನ್ನು ಅವರಿಗೆ